ರಿಸೈನ್ ಮಾಡಿ ಇಲ್ಲೇ ಕೇಳಿ ಅವ್ರನ್ನ ಈ ತರ ಗಲಾಟೆ ಕಂಟ್ರೋಲ್ ಮಾಡಕ್ಕಾಗದೆ ಹೋದ್ರೆ ಅಂತ. ನನ್ನ ಮಗನ್ಗೆ ಇನ್ನೂ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತಲ್ಲಿ ನನ್ನ ಮಗನ ಸಾವಮ್ಮ ಕಳ್ಕೊಂಡಿದ್ದೀನಿ. ನಾನು ACP ಮೈಸೂರಲ್ಲಿ ಒಬ್ರು ಮುಸ್ಲಿಂ ಸಬ್ ಇನ್ಸ್ಪೆಕ್ಟರ್ ತಿರೋದ್ರಲ್ಲ ಯಾರು, ವಿಚಾರಣೆ ಮಾಡಿ ಅವ್ರಿಗೇನು ಪನಿಷ್ಮೆಂಟ್ ಇದು ಹಾಕಿ ಇದು ಮಾಡಿ ಅವ್ರ ಬಿಡುಗಡೆ. ನಾನು ರಾತ್ರಿ ಇನ್ನು ಸುಂದರರಾಜ್ ಎಲ್ಲರೂ ಮೈಸೂರಿಗೆ ಹೋದ್ರು. ಮತ್ತೆ ಅಲ್ಲಿಗೆ ಹೋದ್ರೆ ಅಲ್ಲಿ ಎಲ್ಲ ಇದ್ ಮಾಡಿ ಟೋಟಲಿ ಅಂತ ಗಟ್ಟೆ ಆಗ್ಲಿಲ್ಲ. ಗಲಾಟೆಗಳು ಆಯ್ತು, ಬಟ್ ಮಾಡ್ತಾರೆ ಅವನು ಹಿಂಟ್ ಗೊತ್ತಾಯ್ತು. ಕೊನೆಗೆ ಅವನು ಒಂದ್ ದಿವಸ ಒಂದ್ ಸಂದೇಶ ಕಳಿಸ್ದ, ಅವನು ಅಂತ ಗಟ್ಟೆ ಆಗ್ಲಿಲ್ಲ. ಗಲಾಟೆಗಳು ಆಯ್ತು, ಬಟ್ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳಾಗಿರ್ತಾರೆ ಅಂತ. ಬಾಲಕೃಷ್ಣನ ಏನು ಅಂತ ಇದ್ದ, ಅವನು ಈ ಅವಾಗ ಹೋಗಿ ವೀರಪ್ಪನ್ ಭೇಟಿ ಮಾಡ್ಕೊಂಡ್ರು. ಅವನ್ ಲಾಯರ್, ಇವನು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಕ್ ಹೋಗ್ತಾನೆ. ಸುಪ್ರೀಂ ಬೋರ್ಡ್ ಸ್ಟುಪಿಡ್. ನನಗೆ ಇಲ್ಲಿ ಒಳಗಡೆ ವಾತಾವರಣ ಅವ್ನಿಗೆ ಹೇಳಂಗಿಲ್ಲ, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಅವ್ರನ್ನು ನಾನ್ ನಿಭಾಯಿಸ್ಬೇಕು, ಇವ್ರನ್ನು ನಿಭಾಯಿಸ್ಬೇಕು. ಎಂತ ಕಷ್ಟ ಪರಿಸ್ಥಿತಿ ಸಿಕ್ಕಾಕೊಂಡೆ ಅಂತ ಹೇಳಿದ್ರೆ, ಕೈಲಾಗ್ದಂಗ್ ನೀನ್ ಚಂಡ ಅಂತಾನೆ ಕರ್ಬಿಟ್ಟು ನಾವೇನೋ ಅನ್ಕೊಂಡಿದ್ದ ನಿನ್ನ ಎಂತ ಮಾತು ಕೇಳ್ಬೇಕಾಗ್ಬಿಡ್ತು ಅಂತ ಹೇಳಿದ್ರೆ. ಹೀಗೆ ನಾನು ಅವ್ರ ಜೊತೆ ಕೈ ಜೋಡಿಸಿದ್ರೆ ನಾಳೆ 5 ದಿವಸ ಅಲ್ಲಿ ಪರಿಸ್ಥಿತಿ ಏನು, ರಾಜ್ಕುಮಾರ್ ಪರಿಸ್ಥಿತಿ ಏನು, ಮನೆ ಪರಿಸ್ಥಿತಿ ಏನು, ಅವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ದೇವ್ರು ಅದೇನು ಗೊತ್ತಿರೋ ಹತ್ರ ಹೇಳ್ಕೊಂಡೆ, ಈ ತರ ಹೇಳಿದ್ದಾನೆ, ಈ ತರ ಮಾಡ್ತಾನೆ, ಈ ತರ ಆಗುತ್ತೆ. ಅದು ಕೊನೆಗೆ ಬರ್ತಾ ಎಲ್ಲರಿಗೂ ಅರ್ಥ ಆಯ್ತು. ಅವ್ ಏನ್ ಮಾಡ್ಬಿಟ್ಟು ಅದು ಎಲ್ಲಾದ್ರೂ ಒಂದು ಕಲಾವಿದರಿಗೆ ಒಂದು ಗೌರವ, ಒಂದು ಬೆಲೆ ಅನ್ನೋದು ಒಂದು ಜನ ಫಾಲೋಅಪ್ ಮಾಡ್ತಾರೆ. ಅವತ್ತಿನ ದಿನ ನಿಜವಾಗ್ಲೂ ನಮ್ಮ ಕಲಾವಿದರನ್ನ ನೆನೆಸ್ಕೋಬೇಕು. ಎಲ್ಲರೂ ಅವತ್ತು ಆ ರೋಷ, ಆ ಕೋಪ, ಇದನ್ನೆಲ್ಲ ಯಾವ ಕಡೆಗೆ ಅವರು ತಗೊಂಡೋದ್ರು ಅಂದ್ರೆ ಈ ಪೂಜೆ ಪುನಸ್ಕಾರ ದೇವ್ರ ಮೊರೆ ಹೋಗ್ಬಿಟ್ರು. ದೇವ್ರೇ ನೀನು ವೀರಪ್ಪನ ಇದರಿಂದ ರಾಜ್ಕುಮಾರ್ನ ಬಿಡುಗಡೆ ಮಾಡಿಸು ಅಂತ ಈ ಪೂಜೆ ಪುನಸ್ಕಾರ, ಈ ದೇವಸ್ಥಾನ ಇವುಗಳಿಗೆ ಡೈವರ್ಟ್ ಆಗ್ಬಿಡು. ಕೊನೆಗೆ ಏನ್ ಮಾಡೋದು, ಅಭಿಮಾನಿಗಳು ಕೂಡ ಅದೇ ಕೆಲಸ ಮಾಡಕ್ ಶುರು ಮಾಡೋದು. ಹೋಮ ಮಾಡಿಸೋದು, ಮತ್ತೊಂದು ಮಾಡೋದು, ಇದೇ ಮಾಡೋದು. ಇದರಲ್ಲಿ ಹಾಸನದಲ್ಲಿ ನಮ್ಮ ಸಂಘಟನೆ ಬಹಳ ಬಲವಾಗಿತ್ತು. ಅಲ್ಲಿ ಬಂದ್ ಮಾಡ್ಬಿಟ್ಟಿದ್ದಾರೆ ಪಬ್ಲಿಕ್ ಮೀಟಿಂಗ್. ಅಲ್ಲಿಗೆ ನಾನು ಹೋಗ್ಲೇಬೇಕು. ಒಂದು ಸೈಕಲ್ ಓಡಾಡ್ತಾ ಇಲ್ಲ, ಒಂದು ಬಸ್ ಓಡಾಡ್ತಾ ಇಲ್ಲ, ನಿದ್ರೆ ಇಲ್ಲ, ಊಟ ಇಲ್ಲ. 2 ದಿವಸದಿಂದ ಇದು ಸುತ್ತೋದೇ ಆಗಿದೆ. ಹೋಗ್ತಾ ಇದ್ದೀನಿ ಹಾಸನ್ಗೆ. ಅಲ್ಲಿ ಪಬ್ಲಿಕ್ ಇದು ಮಾಡಿ ಗಲಾಟೆಗೆ ಅವಕಾಶ ಕೊಡ್ಬೇಡಿ. ರಾಜ್ಕುಮಾರ್ ಅವರು ಇವತ್ತಲ್ಲ ಬಂದೇ ಬರ್ತಾರೆ. ಸರ್ಕಾರ ನಮ್ ಜೊತೆ ಇದೆ, ಪೊಲೀಸ್ ಇಲಾಖೆ ಪ್ರಯತ್ನ ಮಾಡ್ತಾ ಇದ್ದಾರೆ, ತಮಿಳ್ನಾಡು ಪ್ರಯತ್ನ ಮಾಡ್ತಾ ಇದ್ದಾರೆ, ರಜನಿಕಾಂತ್ ಇವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೆಲವು ಭರವಸೆಗಳನ್ನ ಅವ್ರು ಕೊಡ್ಬೇಕಲ್ಲ. ಹೋಗ್ತಾ ಇದ್ದು ಇಲ್ಲಿ ನೆಲಮಂಗಲ ತುಂಬಾ ಹಸುವಾಗಿತ್ತು. ಬೆಳಿಗ್ಗೆನೇ ಇದ್ದು ನೆಲಮಂಗಲ ಹತ್ರ ಆ ಕಾರ್ನರಲ್ಲಿ ಅಂಗಡಿ, ಹೋಟ್ಲು, ಸಣ್ಣ ಹೋಟ್ಲು ಎಲ್ಲ ಇದೆಯಲ್ಲ. ನಾನು ಕಾರಲ್ಲೇ ಕೂತ್ಕೊಂಡು ಹಿಂದ್ಗಡೆ ಹುಡುಗರೆಲ್ಲ ಇದ್ರು, ಅವರು ಎಲ್ಲ ಒಳ್ಳೆ ಟಿಫನ್ ಮಾಡ್ತಾ ಇದ್ರು. ನಾನು ಕಾರ್ಗೆ ತರಿಸ್ಕೊಂಡು 1-2 ಇಡ್ಲಿ ಹಾಕೊಂಡು ಪ್ಲೇಟ್ ಹಂಗೆ ಇಟ್ಕೊಂಡಿದ್ದೆ. ಒಬ್ಬ ಪಬ್ಲಿಕ್ ಮುಂದೆ ಪಾಸ್ ಆದ, ನನ್ ಮುಂದೆ. ನಾನು ನೋಡ್ದ, ಮತ್ತೆ ಹಿಂದೆ ಬಂದ. ನಾನು ಪ್ಲೇಟ್ ಇಟ್ಕೊಂಡಿದ್ದೆ, ಕೈ ಇವ್ನು ಯಾಕೆ ಹೋಗ್ತಾನೆ ಬರ್ತಾನೆ ಅಂತ ಹೇಳ್ಬಿಟ್ಟು. ಮೈಂಡ್ ರಾಜ್ಕುಮಾರ್ ಬಗ್ಗೆ ಕಾಳಜಿ. ನಾನು ಪ್ಲೇಟ್ ಇಟ್ಕೊಂಡಿದ್ದೀನಿ. ತಿನ್ನಿ ಚೆನ್ನಾಗಿ ತಿನ್ನಿ. ರಾಜ್ಕುಮಾರ್ ಅಲ್ಲಿ ತಿಂದ್ರು ಇಲ್ವೋ, ನೀವು ನೋಡಿದ್ರೆ ಇಲ್ಲಿ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದೀರ ಅಂದ್ಬಿಟ್ಟು ಅಷ್ಟೇ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಆ ಪ್ಲೇಟ್ ಹಂಗೆ ಇಟ್ಬಿಟ್ಟೆ ನಾನು. ಏನೇ ಆ ಪಬ್ಲಿಕ್ಕು, ಏನು ರಾಜ್ಕುಮಾರ್ ಮೇಲೆ ಅಭಿಮಾನ ಇರೋದು, ಎಲ್ರಿಗೂ ಆ ನೋವಿದೆ ಅಂತ ಹೇಳಿ. ಮತ್ತೆ ಅಲ್ಲಿಗೆ ಹೋದ್ರೆ ಅಲ್ಲಿ ಎಲ್ಲ ಇದ್ ಮಾಡಿ ಟೋಟಲಿ ಈ ಡೈವರ್ಟ್ ಆಗೋಯ್ತು. ಏನ್ ಹೇಳಿ,
ಸರ್ಕಾರದ ಮೇಲೆ ಒಂದು ನಂಬಿಕೆ ಬರಬೇಕು, ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಮತ್ತೊಂದ್ ಕಡೆ ಆ ಪೂಜೆ ಪುನಸ್ಕಾರ, ಇದು ಈ ಹೋಮ ಈ ಕಡೆಗೆಲ್ಲ ಜನ ಡೈವರ್ಟ್ ಆಗ್ತಾರೆ. ಎಲ್ಲೋ ಒಂದ್ ಕಡೆ ಆ ರೋಷ ಇದ್ದಿದ್ದು ಹಂಗೆ ತಣ್ಣಗಾಯ್ತು. ಅಂತ ಗಟ್ಟೆ ಆಗ್ಲಿಲ್ಲ, ಗಲಾಟೆಗಳಾಯ್ತು, ಬಟ್ ಹೇಳ್ಕೊಳ್ಳುವಂತ ಗಲಾಟೆ ಮತ್ತೆ ಸಾವನ್ನಂತರೂ ಏನೂ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ಹೋಗ್ಬಾರ್ದೇ ಇರೋ ಜಾಗಕ್ಕೆಲ್ಲ ಹೋಗಾಯ್ತು. ಯಾರ್ಯಾರನ್ನ ಭೇಟಿ ಮಾಡ್ಬೇಕು ಎಲ್ಲ ಭೇಟಿ ಆಯ್ತು. ಕರುಣಾನಿಧಿ ಅವಾಗ ಚೀಫ್ ಮಿನಿಸ್ಟರ್, ಅವ್ರನ್ನ ಭೇಟಿ ಮಾಡಿದ್ದು. ನಡುಮಾರನ್ನು, ನೆಕ್ಕಿರನ್ ಗೋಪಾಲನ್ನು, ರಜನಿಕಾಂತ್, ಯಾರನ್ನ ಭೇಟಿ ಮಾಡಿಲ್ಲ, ಯಾರನ್ನ ಬಿಟ್ಟಿದ್ವಿ. ಅವಾಗ ಇಡೀ ತಮಿಳ್ನಾಡು ಆರ್ಟಿಸ್ಟ್ಗಳು ಮನೆ ಬಾಗ್ಲಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಎಲ್ಲ ಕೊನೆಗೆ ಅವನು ಒಂದ್ ದಿವಸ ಒಂದ್ ಸಂದೇಶ ಕಳಿಸ್ದ. ಅವನು ಕ್ಯಾಸೆಟ್ ಮಾಡಿ ಕಳಿಸ್ದ. ಟಾಡಾ ಕೈದಿಗಳು ಮೈಸೂರಲ್ಲಿದ್ದಾರೆ, ಆ ಟಾಡಾ ಕೈದಿಗಳನ್ನ ಬಿಟ್ರೆ, ಯಾರು 10-15 ವರ್ಷದಿಂದ ಜೈಲಲ್ಲಿದ್ರು, ಅವ್ರನ್ನ ಬಿಟ್ರೆ ರಾಜ್ಕುಮಾರ್ನ ಬಿಡ್ತೀನಿ ಅಂತ. ನ್ಯಾಯಾಲಯದ ಮೊರೆ ಹೋಗ್ಬೇಕು. ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು, ಗೃಹ ಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವ್ರನ್ನೆಲ್ಲ ಭೇಟಿ ಮಾಡಿದ್ರು. ನಾವು ಅಂಬರೀಷು, ವಿಷ್ಣುವರ್ಧನ್ ಇವೆಲ್ಲಾನು ಇಟ್ಕೊಂಡು ನಾನು, ರಾಕ್ಲೈನು, ಸುಂದರರಾಜು ಎಲ್ಲರೂ ಮೈಸೂರಿಗೆ ಹೋದ್ರು. ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಟಾಡಾ ಕೈದಿಗಳ ವಿಚಾರಣೆ ಶುರು ಆಯ್ತು. ಕೊನೆಗೆ ಯಾವ ಲೆವೆಲ್ಗೆ ಬಂತು ಅಂದ್ರೆ, ಅವ್ರ ವಿಚಾರಣೆ ಮಾಡಿ ಅವಾಗೇನೋ ಒಂದು ಪನಿಷ್ಮೆಂಟ್ ಇದು ಹಾಕಿ ಒಂದು ಇದು ಮಾಡಿ ಅವ್ರ ಬಿಡುಗಡೆ ಮಾಡ್ತೀವಿ ಅಂತ ಆಯ್ತು. ಬಿಡುಗಡೆ ಮಾಡ್ತಾರೆ ಅನ್ನೋ ಹಿಂಟ್ ಗೊತ್ತಾಯ್ತು. ಅವ್ರನ್ನ ಬಿಡುಗಡೆ ಮಾಡಿದ್ರೆ ರಾಜ್ಕುಮಾರ್ ಬಂದ್ಬಿಡ್ತಾರೆ ಅಂತ. ಮಾರನೇ ಬೆಳಿಗ್ಗೆ ನ್ಯಾಯಾಲಯದಲ್ಲಿ ಬಿಡುಗಡೆ ಆಗ್ಬೇಕು. ನಮ್ಮ ಮೈಸೂರಲ್ಲಿ ಒಬ್ರು ಮುಸ್ಲಿಂ ಸಬ್ ಇನ್ಸ್ಪೆಕ್ಟರ್ ತಿರೋದ್ರಲ್ಲ, ಯಾರು, ಅವ್ರ ತಂದೆ ಪೊಲೀಸ್ ಆಫೀಸರ್ ಆಗಿದ್ರು. ಅವ್ರು ಹೋಗಿ ಸುಪ್ರೀಂ ಕೋರ್ಟ್ಗೆ ಬರೀ ಒಂದು ಲೆಟ್ರು, ಒಂದು ಪತ್ರ ಕೊಟ್ಟು, ಆಪರೇಷನ್ ವೀರಪ್ಪನ್ ಇದರಲ್ಲಿ ನನ್ನ ಮಗ ಹತನಾಗಿದ್ದಾನೆ, ಇವರೆಲ್ಲ ಅದಕ್ಕೆ ಕಾರಣರು, ಈ ಟಾಡಾ ಕೈದಿಗಳು. ನನ್ನ ಮಗನಿಗೆ ಇನ್ನೂ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅಂತಲ್ಲಿ ನನ್ನ ಮಗನ ಸಾವಮ್ಮ ಕಳ್ಕೊಂಡಿದ್ದೀನಿ. ನಾನು ACP, ನನಗೆ ಇಷ್ಟು ವಯಸ್ಸಾಗಿದೆ, ಇವತ್ತು ನನ್ಗೆ ನ್ಯಾಯ ಸಿಕ್ಕಿಲ್ಲ, ಅವರೇ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಒಂದು ಅರ್ಜಿ ಆಗ್ತಾ. ಆ ಅರ್ಜಿ ಮೇಲೆ ಇಲ್ಲಿ ಒಂದು ನೋಟಿಸ್ ಇಶ್ಯೂ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸ್ತಾ ಇದ್ದಾರೆ ಅಂತ. ಯಾವುದೇ ಕಾರಣದಲ್ಲೂ ಅವ್ರನ್ನ ಬಿಡಂಗಿಲ್ಲ. ಯಾರನ್ನ, ಟಾಡಾ ಕೈದಿಗಳನ್ನ ಬಿಡುಗಡೆ ಮಾಡಬಾರದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಟ್ಯಾಕ್ಸ್ ಬರುತ್ತೆ. ಎಲ್ಲಿಗೆ? ಸುಪ್ರೀಂನಿಂದ ಇದಕ್ಕೆ ಕೋರ್ಟ್ಗೆ, ನ್ಯಾಯಾಲಯಕ್ಕೆ, ನ್ಯಾಯಮೂರ್ತಿಗಳಿಗೆ ಬಿಡುಗಡೆ ಆಗ್ಬೇಕಾಗಿದ್ದು ನಿಂತು. ಕೊನೆಗೆ ಬಿಡುಗಡೆ ಆಗಲ್ಲ. ನಾವೇನ್ ನಿರೀಕ್ಷೆ ಇಟ್ಕೊಂಡಿದ್ವು ಅದಾಗ್ಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ನಾವು ಹೋಗ್ಬೇಕಾಗುತ್ತೆ, ಟಾಡಾ ಕೈದಿಗಳನ್ನ ಬಿಡಿ ಅಂತ ಹೇಳಿ. ಅವಾಗ ಇವರೇ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳಾಗಿರ್ತಾರೆ. ಮೊದ್ಲು ಅವ್ರನ್ನ ಭೇಟಿ ಮಾಡ್ತೀವಿ, ಅವ್ರನ್ನ ಹೋಗಿ ಭೇಟಿ ಮಾಡ್ತೀವಿ ಡೆಲ್ಲಿಲಿ. ಅವ್ರನ್ನ ಭೇಟಿ ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಹೇಳ್ತೀವಿ. ಅವರು ಸಲಹೆ ಕೊಡ್ತಾರೆ, ಟಾಡಾ ಕೈದಿಗಳನ್ನ ನ್ಯಾಯಾಲಯ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ, ನೀವು ಆಸೆ ಇಟ್ಕೋಬೇಡಿ. ಯಾಕೆಂತ ಹೇಳಿದ್ರೆ ಅವ್ರು ಮಾಡೋ ಇದನ್ನೆಲ್ಲ ನ್ಯಾಯಾಲಯ ಒಪ್ಕೊಳ್ಳೋದಿಲ್ಲ. ಆಮೇಲೆ ನೇರವಾಗಿ ಹೇಳ್ಕೊತಾರೆ. ಅಲ್ಲಿಂದ ಇವ್ರ ಹತ್ರ ಹೋಗ್ತೀವಿ. ಯಾರು? LK ಅದ್ವಾನಿ, ಅವ್ರ ಗೃಹ ಮಂತ್ರಿ, ಅಲ್ಲೂ ಭೇಟಿ ಮಾಡ್ತೀವಿ. ಅವ್ರನ್ನ ಭೇಟಿ ಮಾಡ್ತೀವಿ. ನಾನು, ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಆಮೇಲೆ ರಾಕ್ಲೈ ವೆಂಕಟೇಶ್ವರ್, ನಾವೆಲ್ಲ ಹೋಗಿ ಭೇಟಿ ಮಾಡ್ತೀವಿ.
ಅನಂತ್ ಕುಮಾರ್ ಅವಾಗ ಅವ್ರು ಕರ್ಕೊಂಡು ಹೋಗ್ತಾರೆ. LK ಅದ್ವಾನಿ ಅವರಂತೂ ನಿಜವಾಗ್ಲೂ ಗ್ರೇಟ್. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಸಹಾಯ ಮಾಡ್ತೀನಿ, ನಮ್ಮವ್ರನ್ನ ಕಳಿಸ್ತೀನಿ, ಅಲ್ಲಿ ಮಿಲಿಟರಿ ಹೋಗುತ್ತೆ, ಎಲ್ಲ ಮಾಡ್ತಾರೆ. ಏನಾದ್ರೂ ಆಗ್ಲಿಲ್ಲ. ಕೊನೆಗೆ ನ್ಯಾಯಾಲಯಕ್ಕೆ ಬರ್ತೀವಿ. ಮೈಸೂರಿನೊಬ್ಬ ಹುಡುಗ ಬಾಲಕೃಷ್ಣನ ಏನು ಅಂತ ಇದ್ದ, ಅವನು ಅವಾಗ ಹೋಗಿ ವೀರಪ್ಪನ್ ಭೇಟಿ ಮಾಡ್ಕೋಬಾರ್ದು. ಅವನು ಲಾಯರು. ಅವನು ಬರ್ತಾನೆ, ನನಗೆ ವೀರಪ್ಪನ ವಿಚಾರ ಎಲ್ಲ ಗೊತ್ತು, ನಾನು ಇನ್ವಾಲ್ವ್ ಆಗ್ತೀನಿ ಅಲ್ಲಿ ಅಂತ. ಸುಪ್ರೀಂ ಕೋರ್ಟ್ ನಾನು ಇದಾಗಿ ಅದೇನೋ ಹೇಳ್ತಾರೆ, ಸುಪ್ರೀಂ ಕೋರ್ಟ್ಗೆ ನಾನು ಇನ್ವಾಲ್ವ್ ಆಗಿ ಇದ್ ಮಾಡಿ ನಾನು ವಾದ ಮಂಡಿಸ್ತೀನಿ. ಸರಿ ಬಾಪ ಅಂತ ಅವನು ಫ್ಲೈಟ್ ಟಿಕೆಟ್ ಕರ್ಕೊಂಡು ಹೋಗಿ ಅವ್ರನ್ನ ಇಟ್ಕೊಂಡಿರ್ತೀವಿ. ಅವಾಗ MP ಶಶಿಕುಮಾರ್ ನಮ್ಗೆಲ್ಲ ಕರ್ನಾಟಕ ಭವನದಲ್ಲಿ ರೂಮ್ ಮಾಡ್ಕೊಟ್ಟಿರ್ತೀವಿ. ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಎಲ್ಲ ಅವ್ರನ್ನ ಕಳ್ಸೋದು ಅವ್ರ ಮನೆಯಿಂದ, ಇಲ್ಲ ಯಾವ್ದಾರ ಹೋಟ್ಲಿಂದ. 3 ದಿವಸ ಇರ್ತೀವಿ. ಆಮೇಲೆ ವಾದ ನಡೀತದೆ. ನಾವು ಯಾರು ಲಾಯರ್ ಇಟ್ಟಿರ್ತೀವಿ. ಇವನು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಕ್ಕೆ ಹೋಗ್ತಾನೆ. ಸುಪ್ರೀಂ ಬೋರ್ಡ್ ಸ್ಟುಪಿಡ್ ಗಿರಾವಟ್ ಅಂತಾರೆ. ಅವನು ನ್ಯಾಯಮೂರ್ತಿಗಳು, ಜಡ್ಜ್. ಆಮೇಲೆ ಇವರು ಇದಾಗಿದೆ. ಆಮೇಲೆ ನಮ್ ಕಡೆ ಲಾಯರು ವಾದ ಮಾಡ್ತಾರೆ. ರಾಜ್ಕುಮಾರ್ನ ಬಿಡುಗಡೆ ಮಾಡದೆ ಹೋದ್ರೆ ಇಡೀ ಕರ್ನಾಟಕ ಬೆಂಕಿ ಆಗ್ಬಿಡುತ್ತೆ, ಬಹಳಷ್ಟು ಜನ ಸತ್ತೋಗ್ಬಿಡ್ತಾರೆ, ಬಹಳಷ್ಟು ಜನ ತಮಿಳ್ನವ್ರಿಗೆ ತೊಂದರೆ ಮಾಡುತ್ತೆ ಅಂತ. ಅವನು ಜಡ್ಜು ಒಂದು ಹೇಳ್ತಾನೆ, ಸರ್ಕಾರ ಇಲ್ಲ ಅಲ್ಲಿ ಅಂದ. ಕರ್ನಾಟಕದಲ್ಲಿ ಸರ್ಕಾರ ಇಲ್ವಾ? ಏನ್ ಮಾಡ್ತಾ ಇದೆ ಸರ್ಕಾರ? ರಿಸೈನ್ ಮಾಡಿ ಇಲ್ಲೇ ಕೇಳಿ ಅವ್ರನ್ನ, ಈ ತರ ಗಲಾಟೆ ಕಂಟ್ರೋಲ್ ಮಾಡಕ್ ಆಗದೆ ಹೋದ್ರೆ ಅಂತ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.